ಸೊ ಕ್ಯಾಬಿನೆಟ್ನಲ್ಲಿ ಮಹಿಳೆಯರಿಗೆ ಸ್ಥಾನವನ್ನು ಸಿಗದೇ ಇರೋದ್ರ ಬಗ್ಗೆ ಕೇಳುತ್ತಾ ಇದ್ರು. ಡಿ.ಕೆ. ಪ್ರಮಾಣ ವಚನಕ್ಕೆ ಅಜ್ಜಯ್ಯ ಕೂಡ ಈಗ ಆಗಮಿಸಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಲೋಕಭವನಕ್ಕೆ ಈಗ ನೊಣವಿನಕೆರೆ ಅಜ್ಜಯ್ಯ ಕೂಡ ತಲುಪಿದ್ದಾರೆ. ಲೋಕಭವನಕ್ಕೆ ಪರಮ ಭಕ್ತನ ಪ್ರಮಾಣ ವಚನಕ್ಕೆ ಸಾಕ್ಷಿಯಾಗಿದ್ದಾರೆ ಅಜ್ಜಯ್ಯ. ಅತ್ಯಂತ ನಂಬುವಂತಹ ಜಾಗ ಡಿ.ಕೆ. ಶಿವಕುಮಾರ್ ಅವರು. ಅಜ್ಜಯ್ಯನ ಸಲಹೆಯಂತೆ ಪ್ರಮಾಣ ವಚನಕ್ಕೆ ಸಮಯವನ್ನು ನಿಗದಿಪಡಿಸಿದರು ಡಿ.ಕೆ. ಶಿವಕುಮಾರ್. ಸೊ ಈಗ ಡಿ.ಕೆ. ಪ್ರಮಾಣ ವಚನಕ್ಕೆ ಅಜ್ಜಯ್ಯ ಆಗಮಿಸಿದ್ದಾರೆ. ಸೊ ಲೋಕಭವನಕ್ಕೆ ಈಗ ನೊಣವಿನಕೆರೆ ಅಜ್ಜಯ್ಯ ಬಂದು ತಲುಪಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತೀವಿ ಈಗ. ಸೊ ಈಗ ಎಲ್ಲ ರೀತಿಯಾದಂಥ ತಯಾರಿಯೂ ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ಕೂಡ ಆಗಬೇಕಾಗಿದೆ. ಸೊ ಅಲ್ಲಿ ನೊಣವಿನಕೆರೆ ಅಜ್ಜಯ್ಯ ಅವರು ಬಂದಿದ್ದಾರೆ. ವಿನಯ್ ಗುರೂಜಿ ಅವರು ಕೂಡ ಇದ್ದಾರೆ. ಸೊ ಇನ್ನು ಉಳಿದಂತೆ ಶಾಸಕರು ಮಂತ್ರಿಗಳಾಗುವಂಥವ್ರು ಯಾರಿದ್ದಾರೆ ಅವರೆಲ್ಲ ಆಗಮಿಸಿದ್ದಾರೆ. ಅನೇಕ ಶಾಸಕರು ಬಂದಿದ್ದಾರೆ. ಕಾಂಗ್ರೆಸ್ನ ಲೀಡರ್ಸ್ಗಳು ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಆಪ್ತರಲ್ಲಿ ಗುರುತಿಸಿಕೊಂಡಿರೋರು ಬಂದಿದ್ದಾರೆ. ಅವ್ರಿಗೆ ತುಂಬ ಹತ್ತಿರವಾಗಿರೋರು ಬಂದಿದ್ದಾರೆ. ಯಾರೆಲ್ಲ ಮಂತ್ರಿಗಳಾಗ್ತಾ ಇದ್ದಾರೆ ಅವರ ಕುಟುಂಬಗಳು ಬಂದಿವೆ.